ಸೊ ಅಂದರೆ MLA ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಸ್ವಲ್ಪ ನಾನೇನಾದ್ರು ಪ್ರವೋಕ್ ಮಾಡಿದರೆ ಜನಾರ್ದನ್ ರೆಡ್ಡಿ ಅವ್ರ ಮನೆಯನ್ನು ಧ್ವಂಸ ಮಾಡಿಬಿಡ್ತಿದೆ ಅಂತ. ಸೊ ಈಗ ಅವ್ರಿಗೆ ಶಕ್ತಿ ಇದೆ ಬಿಡಿ. ನಿನ್ನೆ ಹೋಮ್ ಮಿನಿಸ್ಟ್ರಿಗೂ ಫೋನ್ ಮಾಡಿ ಹೇಳಿದಾರಂತೆ, ತಕ್ಷಣ ಜನಾರ್ದನ್ ರೆಡ್ಡಿ ಅವರ ಕಡೆಯವರು ಅರೆಸ್ಟ್ ಆಗಬೇಕು ಅಂತ. ಸೊ ಭರತ್ ರೆಡ್ಡಿ ಆರೋಪ ಏನು? ಜನಾರ್ದನ್ ರೆಡ್ಡಿ ಕಡೆಯವರು ಹೊಡೆದಿದ್ದಾರೆ ಅಂತ. ಜನಾರ್ದನ್ ರೆಡ್ಡಿ ಆರೋಪ ಏನು? ಭರತ್ ರೆಡ್ಡಿ ಅವ್ರ ಕಡೆಯವರು ಫೈರ್ ಮಾಡಿದ್ದಾರೆ, ಸತೀಶ್ ರೆಡ್ಡಿ ಆಪ್ತರು ಫೈರ್ ಮಾಡಿದ್ದು, ಆ ಬಗ್ಗೆ ತನಿಖೆ ಆಗಲಿ ಅಂತ. ತನಿಖೆ ಏನೂ ಇರಲಿ ಬಿಡಿ, ಅದೊಂದು ಪೊಲೀಸರ ಬಗ್ಗೆ ತನಿಖೆಯನ್ನು ಮಾಡೇ ಮಾಡ್ತಾರೆ. DIG ವರ್ತಿಕಾ ಕಟಿಯಾರ್ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬಳ್ಳಾರಿಯಾದ್ಯಂತ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ಇದೆ. 144 ಸೆಕ್ಷನ್ ಅಲ್ಲಿ ಜಾರಿಯಲ್ಲಿದೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ತೀರಾ ಆಪ್ತವಾಗಿದ್ದಾರೆ ಕೇಳಿದ್ರೆ ಅದು ಇಲ್ಲ. ಅವರಲ್ಲೂ ಏನೋ ಪರ್ಸ್ನಲ್ ಒಂದಿಷ್ಟು ವಿಚಾರಕ್ಕೆ ಗಲಾಟೆ ನಡೀತಾನೆ ಇತ್ತು. ಆದರೆ ನಿನ್ನೆ ಅನಿವಾರ್ಯವಾಗಿ ತಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೆ ಅದೇ ಸ್ಥಳದಲ್ಲಿ ಶ್ರೀರಾಮುಲು ಇದ್ದರು. ಮಾಜಿ ಸಚಿವರು ಶ್ರೀರಾಮುಲು, DCM ಕೂಡ ಆದಂಥವ್ರು ರಾಜ್ಯದಲ್ಲಿ. ಸೊ ಈಗ 3 ಜನರ ಮೇಲೆ ಪ್ರಮುಖವಾಗಿ FIR ದಾಖಲಾಗಿದೆ.